ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಲ್ಯಾಂಬೋರ್ಗಿನಿ ಕಾರಿನಿಂದ ರ್ಯಾಶ್ ಡ್ರೈವಿಂಗ್ ಮಾಡಲಾಗಿತ್ತು. ಆ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣದ ವಿಚಾರಣೆ ನಡೆಸಿ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ಯಾವ ರೀತಿಯಾದಂತ ಶಿಕ್ಷೆ ವಿಧಿಸಿದೆ, ಹೇಗೆ ರಿಯಾಕ್ಟ್ ಮಾಡಿದೆ ಹೈಕೋರ್ಟ್ ಅಂದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಈ ಪ್ರಕರಣದ ಬಗ್ಗೆ ಕೇಳಿದ್ರೆ. ಲ್ಯಾಂಬೋರ್ಗಿನಿ ಕಾರ್ನಲ್ಲಿ ಹೋಗಿ ಕಾರ್ ಡ್ರಿಫ್ಟಿಂಗ್ ಮಾಡಲಾಗಿತ್ತು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ವಿಚಾರಣೆ ನಡೆಸಿ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ಲ್ಯಾಂಬೋರ್ಗಿನಿ ಕಾರ್ನಲ್ಲೇ ಹೋಗಿ ಕಸ ಗುಡಿಸಬೇಕು, ಕಸ ಗುಡಿಸಿ ಲ್ಯಾಂಬೋರ್ಗಿನಿಯಲ್ಲೇ ಬರಬೇಕು ಅಂತ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ ಆದೇಶ ಕೊಟ್ಟಿದೆ. ಸಿ.ವಿ. ರಾಮನ್ ನಗರ ನಿವಾಸಿ ಚಿರಂತ್ ಎಂಬುವರಿಗೆ ಸೂಚನೆ ಕೊಡಲಾಗಿದೆ. ಜನವರಿ 20ರಂದು ಲ್ಯಾಂಬೋರ್ಗಿನಿಯಲ್ಲಿ ರ್ಯಾಶ್ ಡ್ರೈವಿಂಗ್ ಮಾಡಲಾಗಿತ್ತು. ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಕೇಸ್ ರದ್ದು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದಂತ ಕಾರು ಮಾಲೀಕ ವಿಚಾರಣೆ ವೇಳೆ ಕ್ಷಮಾಪಣೆ ಕೋರಿ ಸೇವೆ ಮಾಡುವುದಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಹಾಗಾಗಿ ಈ ರೀತಿ ಸೇವೆ ಮಾಡಿ ಅಂತ ಈಗ ಕೋರ್ಟ್ ಆದೇಶ ಕೊಟ್ಟಿದೆ. ಆಗ ಲ್ಯಾಂಬೋರ್ಗಿನಿ ಕಾರ್ನಲ್ಲೇ ಹೋಗಿ ಕಸ ಗುಡಿಸಬೇಕು ಅಂತ ಹೈಕೋರ್ಟ್ ಕೊಟ್ಟಿರುವಂತ ಸೂಚನೆ ಇದು. ಇಂಡಿಯನ್ ಮೋಟಾರ್ ವೆಹಿಕಲ್ಸ್ ಆಕ್ಟ್ 120, 177 ಅಡಿ FIR ದಾಖಲಾಗಿತ್ತು. ಜೊತೆಗೆ ಈ FIR ರದ್ದು ಮಾಡಬೇಕು ಅಂತ ಕಾರ್ನ ಮಾಲೀಕರು ಹೋಗಿ ಒಂದು ಅರ್ಜಿ ಹಾಕೊಂಡಿದ್ರು. ತದನಂತರದಲ್ಲಿ ಕ್ಷಮಾಪಣೆ ಕೂಡ ಕೋರಿದ್ರು. ಹಾಗಾಗಿ ಏನ್ ಸೇವೆ ಮಾಡಬೇಕು ಅಂತ ಬಂದಾಗ ಆ ಕಾರ್ನಲ್ಲೇ ಹೋಗಿ ನೀವು ಕಸ ಗುಡಿಸ್ ಬರಬೇಕು. ಲ್ಯಾಂಬೋರ್ಗಿನಿ ಕಾರ್ನಲ್ಲಿ ಹೇಗೆ ನೀವು ಶೋಕಿ ಮಾಡ್ತಿರೋ, ಜೊತೆಗೆ ಈ ಕಾರ್ ಡ್ರಿಫ್ಟಿಂಗ್ ಮಾಡೋದು, ರ್ಯಾಶ್ ಡ್ರೈವಿಂಗ್ ಮಾಡೋದು, ಏನೆಲ್ಲ ತಪ್ಪುಗಳನ್ನ ಮಾಡಿರ್ತಿರಲ್ಲ ಅದಕ್ಕೆ ಇದೇ ಶಿಕ್ಷೆ ಅನ್ನೋ ರೀತಿಯಾಗಿ ಈಗ ಹೈಕೋರ್ಟ್ ಒಂದು ಸೂಚನೆಯನ್ನ ಕೊಟ್ಟಿದೆ. ಅದ್ರ ಪ್ರಕಾರ ಅವರು ಅದೇ ಕಾರ್ನಲ್ಲಿ ಹೋಗಿ ಕಸ ಗುಡಿಸಿ ಬರಬೇಕು.